ವಾಸ್ತವ ನಗ್ನ ಸತ್ಯ ಅನಾವರಣ. ಹಿರಿಯರು ಉಪಚುನಾವಣೆಯ ಸ್ಥಳೀಯ ಸ್ವಾಭಿಮಾನದ ಕೂಗು ಹೀಗೇಕೆ? 2008ರ ರಾಜಕೀಯ ಇತಿಹಾಸ ಮತ್ತೆ ಮರುಕಳಿಸುತ್ತದೆಯಾ? ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ರಾಜಕೀಯ ಚಟುವಟಿಕೆಗಳು ವೇಗ ಪಡೆಯುತ್ತಿದ್ದಂತೆಯೇ ಒಂದು ಘೋಷಣೆ ಕ್ಷೇತ್ರಾದ್ಯಂತ ಪ್ರತಿಧ್ವನಿಸುತ್ತಿದೆ. ಸ್ಥಳೀಯ ಅಭ್ಯರ್ಥಿಯೇ ಬೇಕು. ಆದರೆ ಇದೇ ಘೋಷಣೆ ಈಗ ಹಿರಿಯೂರಿನ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ, ಹೊಸ ಪ್ರಶ್ನೆ ಹಾಗೂ ಹೊಸ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏಕೆಂದರೆ ಈ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನು ಆಳವಾಗಿ ಅವಲೋಕಿಸಿದರೆ ಸ್ಥಳೀಯ ಸ್ವಾಭಿಮಾನ ಎಂಬ ವಿಚಾರ ಇಷ್ಟು ತೀವ್ರವಾಗಿ ಹಿಂದೆಂದೂ ಚರ್ಚೆಯಾಗಿರಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಕೇಳಿಬರುತ್ತಿರುವ ಅತಿಯಾದ ದೊಡ್ಡ ಪ್ರಶ್ನೆ ಏನೆಂದರೆ, ಸ್ಥಳೀಯ ಸ್ವಾಭಿಮಾನದ ಈ ಅಲೆ ನಿಜವಾದ ಜನಭಾವನೆಯ ಪ್ರತಿಫಲವೇ ಅಥವಾ ಚುನಾವಣಾ ರಾಜಕೀಯದ ಹೊಸ ತಂತ್ರವೇ? ಮೀಸಲು ಕ್ಷೇತ್ರವಾಗಿದ್ದಾಗ ಸ್ಥಳೀಯ ಸ್ವಾಭಿಮಾನ ಏಕೆ ಎದ್ದಿರಲಿಲ್ಲ? ಅಂದು ಎದ್ದಿಲ್ಲದ ಮೀಸಲು ಕ್ಷೇತ್ರದಲ್ಲಿ ಸ್ವಾಭಿಮಾನದ ಪ್ರಶ್ನೆ ಹಿಂದೇಕೆ ಎದ್ದಿದೆ? ಹಿರಿಯೂರು ಹಲವು ವರ್ಷಗಳ ಕಾಲ ಮೀಸಲು ಕ್ಷೇತ್ರವಾಗಿತ್ತು. ಆ ಅವಧಿಯಲ್ಲಿ ಸ್ಪರ್ಧಿಸಿದ ಬಹುತೇಕ ಅಭ್ಯರ್ಥಿಗಳು ಸ್ಥಳೀಯರು, ನೆಲೆಯವರೇ ಆಗಿದ್ದರು. ಅವರಿಗೆ ಕ್ಷೇತ್ರದ ಸಾಮಾಜಿಕ ಅರಿವು ಇತ್ತು, ಸ್ಥಳೀಯ ಸಂಪರ್ಕ ಇತ್ತು, ಜನರೊಂದಿಗೆ ನೇರ ಬಾಂಧವ್ಯ ಇತ್ತು. ಆದರೂ ಒಂದು ಸ್ಥಳೀಯ ಸ್ವಾಭಿಮಾನ ಎಂಬ ಘೋಷಣೆ ರಾಜಕೀಯ ಪಕ್ಷಗಳಲ್ಲಿ ಅಸ್ತ್ರವಾಗಿರಲಿಲ್ಲ. ಹಾಗಾದರೆ ಇಂದು ಮಾತ್ರ ಈ ವಿಚಾರ ಇಷ್ಟೊಂದು ತೀವ್ರವಾಗಿ ಏಕೆ ಕೇಳಿ ಬರುತ್ತಿದೆ? ಇದು ಕೇವಲ ಸಾಮಾನ್ಯ ರಾಜಕೀಯ ಪ್ರಶ್ನೆಯಲ್ಲ. ಇಂದಿನ ರಾಜಕೀಯ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಕೈ. ಏಕೆಂದರೆ ಈಗ ಮೂಡಿ ಬರುತ್ತಿರುವ ಸ್ವಾಭಿಮಾನದ ಅಲೆ ನಿಜವಾದ ಜನರ ಅಸಮಾಧಾನದ ಪ್ರತಿಫಲವೇ? ಟಿಕೆಟ್ ಸಿಗದವರ ರಾಜಕೀಯ ಒತ್ತಡವೇ? ಹೊರಗಡೆ ಅಭ್ಯರ್ಥಿಗಳ ವಿರುದ್ಧದ ಪ್ರತಿಕ್ರಿಯೆಯೇ? ಅಥವಾ ಚುನಾವಣೆ ಲೆಕ್ಕಾಚಾರದ ಹೊಸ ತಂತ್ರವೇ ಎಂಬ ಪ್ರಶ್ನೆಗಳು ಕ್ಷೇತ್ರದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿವೆ. 2008 ಹಿರಿಯೂರಿನ ರಾಜಕೀಯ ಇತಿಹಾಸವನ್ನೇ ತಲೆಕೆಳಗೆ ಹಾಕಿಸಿದ ಚುನಾವಣೆ. 2008ರಲ್ಲಿ ಹಿರಿಯೂರು ಸಾಮಾನ್ಯ ಕ್ಷೇತ್ರವಾಗಿ ಮಾರ್ಪಟ್ಟ ನಂತರ ನಡೆದ ಚುನಾವಣೆ ಕ್ಷೇತ್ರದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿತು. ಅಂದು ರಾಷ್ಟ್ರೀಯ ಪಕ್ಷಗಳ ಪ್ರಭಾವಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಸ್ಥಳೀಯ ರಾಜಕೀಯ ದಿಗ್ಗಜರು ಬಲಿಷ್ಠರಾಗಿದ್ದರು. ಪ್ರಾದೇಶಿಕ ಪಕ್ಷಗಳಿಗೂ ಪ್ರಭಾವ ಇತ್ತು. ಆದರೆ ಕೊನೆಯಲ್ಲಿ ಹೊರಗಡೆಯಿಂದ ಬಂದ ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಎಲ್ಲಾ ರಾಜಕೀಯ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟ ಮಾಡಿ ಗೆಲುವು ಸಾಧಿಸಿ ಬಿಟ್ಟರು. ಅದು ಕೇವಲ ಒಂದು ಚುನಾವಣೆ ಗೆಲುವಾಗಿರಲಿಲ್ಲ. ಅದು ಹಿರಿಯೂರಿನ ಮತದಾರರು ಯಾವ ಕ್ಷಣದಲ್ಲಾದರೂ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಬಲ್ಲರು ಎಂಬುದನ್ನು ಸಾಬೀತುಪಡಿಸಿದ ಐತಿಹಾಸಿಕ ತಿರುವಾಗಿತ್ತು. 2008ರಲ್ಲಿ ಸ್ಥಳೀಯ ಸ್ವಾಭಿಮಾನ ಎಲ್ಲಿ ಅಡಗಿತ್ತು? ಇದೇ ಈಗಿನ ರಾಜಕೀಯದ ಅತ್ಯಂತ ತೀಕ್ಷ್ಣ ಪ್ರಶ್ನೆ. ಅಂದು ಹೊರಗಡೆ ಅಭ್ಯರ್ಥಿ ಗೆದ್ದರು. ಸ್ಥಳೀಯ ನಾಯಕರೆಲ್ಲರೂ ಸೋತು ಮಣ್ಣು ಮುಕ್ಕಿದರು. ಹಣಬಲದ ಪ್ರಭಾವದ ಮುಂದೆ ಆರೋಪಗಳು ಕೇಳಿ ಬಂದವು. ಆದರೆ ಸ್ಥಳೀಯ ಅಭ್ಯರ್ಥಿಯೇ ಬೇಕು ಎನ್ನುವ ಭಾವನಾತ್ಮಕ ಘೋಷಣೆ ಎಲ್ಲಿಯೂ ಕ್ಷೇತ್ರದಲ್ಲಿ ಕೇಳಿ ಬರಲಿಲ್ಲ. ಹಾಗಾದರೆ ಇದು ಮಾತ್ರ ಈ ವಿಚಾರ ಏಕೆ ರಾಜಕೀಯ ಕೇಂದ್ರ ಬಿಂದುವಾಗಿದೆ? ಈ ಪ್ರಶ್ನೆ ಈಗ ಉಪಚುನಾವಣೆಯ ರಾಜಕೀಯ ದಿಕ್ಕನ್ನೇ ನಿರ್ಧರಿಸುವ ದೊಡ್ಡ ಮಟ್ಟಕ್ಕೆ ತಲುಪಿದೆ. ಹಿರಿಯೂರಿನ ರಾಜಕೀಯ ಮನೋವಿಜ್ಞಾನ, ಹಣಬಲ ಇನ್ನು ಪ್ರಬಲ ಬೀರುತ್ತದೆಯೇ? ಹಿರಿಯೂರು ಕ್ಷೇತ್ರದ ಬಗ್ಗೆ ಹಲವು ವರ್ಷಗಳಿಂದ ಕೇಳಿ ಬರುತ್ತಿರುವ ಪ್ರಮುಖ ರಾಜಕೀಯ ಟೀಕೆಗಳು ಏನೆಂದರೆ, ಕೊನೆಯ ಕ್ಷಣದಲ್ಲಿ ಹಣಬಲ ಮತ್ತು ಭಾವನಾತ್ಮಕ ರಾಜಕೀಯ ಮತದಾರರ ನಿರ್ಧಾರವನ್ನೇ ಬದಲಾಯಿಸಬಲ್ಲದು. 2008ರ ಫಲಿತಾಂಶದ ನಂತರ ಈ ಅಭಿಪ್ರಾಯ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಯಿತು. ಏಕೆಂದರೆ ಅಂದು ಗೆದ್ದ ಅಭ್ಯರ್ಥಿಯ ಬಳಿ ದೊಡ್ಡ ರಾಜಕೀಯ ಸಾಮ್ರಾಜ್ಯವಿರಲಿಲ್ಲ, ದೊಡ್ಡ ಮಟ್ಟದ ರಾಜಕೀಯ ನಾಯಕರುಗಳಿರಲಿಲ್ಲ, ಹಾಗೂ ರಾಜ್ಯ ಮಟ್ಟದ ಅಲೆ ಇರಲಿಲ್ಲ, ಭಾರೀ ಸಂಘಟನಾ ಶಕ್ತಿ ಇರಲಿಲ್ಲ. ಆದರೂ ಫಲಿತಾಂಶವನ್ನು ಎಲ್ಲರನ್ನೂ ಅಚ್ಚರಿ ಮೂಡಿಸಿ ಬೆಚ್ಚಿ ಬೀಳಿಸಿತು. ಇದರಿಂದ ಒಂದು ಸಂಗತಿ ಸ್ಪಷ್ಟವಾಯಿತು: ಹಿರಿಯೂರಿನಲ್ಲಿ ಕೊನೆಯ ಕ್ಷಣದ ರಾಜಕೀಯ ಸಮೀಕರಣಗಳು ಸಂಪೂರ್ಣ ಚುನಾವಣಾ ಫಲಿತಾಂಶವನ್ನೇ ತಲೆಕೆಳಗಾಗಿಸುವ ಸಾಮರ್ಥ್ಯ ಹೊಂದಿದೆ. 2026ರ ಉಪಚುನಾವಣೆ 2008ರ ಇತಿಹಾಸ ಮತ್ತೆ ಮರುಕಳಿಸುತ್ತದೆಯಾ? ಈ ಬಾರಿ ಮತ್ತೆ ಸ್ವತಂತ್ರ ಅಭ್ಯರ್ಥಿಯೊಬ್ಬರ ಹೆಸರು ಕ್ಷೇತ್ರದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿ ರಾಜಕೀಯ ವಿಶ್ಲೇಷಕರು ಗಮನಿಸುತ್ತಿರುವ ಅತಿ ಪ್ರಮುಖ ಅಂಶ ಜಾತಿ ಸಮೀಕರಣ, ಭಾವನಾತ್ಮಕ ಮತಗಳ ಕ್ರೋಢೀಕರಣ, ಸ್ಥಳೀಯ ಅಸಮಾಧಾನದ ರಾಜಕೀಯ. ಒಂದು ವೇಳೆ ಮಾದಿಗ ಸಮುದಾಯದ ಮತಗಳು, ಮುಸ್ಲಿಂ ಸಮುದಾಯದ ಬೆಂಬಲ,
ಹಿಂದುಳಿದ ವರ್ಗಗಳ ಅಸಮಾಧಾನದ ಸ್ಥಳೀಯ ಸ್ವಾಭಿಮಾನದ ಅಲೆ, ಹಣಬಲದ ಪ್ರಭಾವ ಒಂದೇ ದಿಕ್ಕಿನಲ್ಲಿ ಹರಿದರೆ 2008ರ ರೀತಿಯ ರಾಜಕೀಯ ಅಚ್ಚರಿ ಮತ್ತೆ ಸಂಭವಿಸಬಹುದಾ? ಈ ಪ್ರಶ್ನೆ ಈಗ ಎಲ್ಲಾ ರಾಜಕೀಯ ಪಕ್ಷಗಳನ್ನು ಕಾಡುತ್ತಿದೆ. ಇದು ಕೇವಲ ಕಾಂಗ್ರೆಸ್ ವರ್ಸಸ್ NDA ಅಲ್ಲ. ಈ ಚುನಾವಣೆ ಈಗ ಸಾಮಾನ್ಯ ಪಕ್ಷ ರಾಜಕೀಯದ ಮಿತಿಯನ್ನು ದಾಟಿದೆ. ಇದು ಸ್ಥಳೀಯ ಅಸಮಾಧಾನ ವರ್ಸಸ್ ರಾಜಕೀಯ ವ್ಯವಸ್ಥೆ, ಹಣಬಲ ವರ್ಸಸ್ ಜನಭಾವನೆ, ಜಾತಿ ಸಮೀಕರಣ ವರ್ಸಸ್ ಸಂಘಟನಾ ಶಕ್ತಿ, ಸ್ವಾಭಿಮಾನ ವರ್ಸಸ್ ಚುನಾವಣಾ ತಂತ್ರ. ಇವೆಲ್ಲದರ ಮಧ್ಯೆ ನಡೆಯುತ್ತಿರುವ ಬಹುಪದರ ರಾಜಕೀಯ ಸಮರವಾಗಿದೆ. ಅಂತಿಮ ಪ್ರಶ್ನೆ ಏನೆಂದರೆ, ಸ್ಥಳೀಯ ಸ್ವಾಭಿಮಾನ ನಿಜದ ಜನಾಂದೋಲನವೇನು? 2026ರ ಚುನಾವಣೆ ಈಗ ಕೇವಲ ಮತಗಳ ಯುದ್ಧವಲ್ಲ, ಇದು ಹಿರಿಯೂರಿನ ರಾಜಕೀಯ ಮನೋಬಲದ ಪರೀಕ್ಷೆ. ಒಂದು ಕಡೆ ಹಣಬಲ, ಜಾತಿ ಲೆಕ್ಕಾಚಾರ, ಆಡಳಿತ ಯಂತ್ರ, ಮತ್ತೊಂದು ಕಡೆ ಸ್ಥಳೀಯ ಅಸಮಾಧಾನ, ಭಾವನಾತ್ಮಕ ರಾಜಕೀಯ ಸ್ವಾಭಿಮಾನದ ಘೋಷಣೆ. 2008ರಲ್ಲಿ ಯಾರು ಊಹಿಸದ ಫಲಿತಾಂಶ ಬಂದಿತ್ತು. 150ಕ್ಕಿಂತ ಕಡಿಮೆ ಇದ್ದ ಸ್ವತಂತ್ರ ಅಭ್ಯರ್ಥಿಯು ಜಯಶೀಲರಾಗಿದ್ದಾರೆಂದರೆ ಹಿರಿಯೂರಿನ ಇತಿಹಾಸ ಪುಟದಲ್ಲಿ ಬರೆಯಬಹುದಾದ ಫಲಿತಾಂಶವಾದಾಗಿತ್ತು. 2026ರಲ್ಲಿ ಕೂಡ ಅದೇ ರೀತಿಯ ರಾಜಕೀಯ ಸ್ಫೋಟ ಸಂಭವಿಸಬಹುದಾ? ಅಥವಾ ಸ್ಥಳೀಯ ಸ್ವಾಭಿಮಾನದ ಅಲೆ ಕೇವಲ ಚುನಾವಣೆ ತಂತ್ರವಾಗಿಯೇ ಉಳಿಯುತ್ತದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ಉತ್ತರ ನೀಡುವುದು 2026ರ ಮತದಾರರ ತೀರ್ಪು ಆಗಿರುತ್ತದೆ.